ಸಚಿವ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ಲೋಕಸಭೆ ಚುನಾವಣೆಯ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ನಡೆಸಿದ್ದಾರೆ. ನೋಡೋಣ. ಸೆಂಟ್ರಲ್ ಎಲೆಕ್ಷನ್ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿಖಾನ್ ಇವತ್ತು ಭರ್ಜರಿಯಾದಂಥ ಪ್ರಚಾರ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಅವ್ರ ಜೊತೆಗೆ ಸಾಥ್ ನೀಡಿ ಮತವನ್ನು ಕೇಳುವಂಥ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಹಾಗಾದರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಹೇಗೆ ನಡೀತದೆ ಸರ್ ಪ್ರಚಾರ ಇವತ್ತು? ತಾವು ಕೂಡ ಇವತ್ತು ಇಲ್ಲಿ ಸಂಗೀತ ಅಪಾರ್ಟ್ಮೆಂಟಲ್ಲಿ ಮತದಾರರನ್ನು ಕೇಳಿದ್ರಿ, ಅವರು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ರು. ಒಟ್ಟಾರೆ ಹೇಗೆ ನಡೀತಾ ಇದೆ ಸರ್ ಇವತ್ತು? ಬೆಳಗ್ಗೆ 7 ಗಂಟೆಯಿಂದ ಶುರು ಮಾಡಿದ್ದೀವಿ. ಇವತ್ತು ಸಾಯಂಕಾಲ ರಾತ್ರಿವರೆಗೂ ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ರಮಗಳೆಲ್ಲ ಇದೆ. ಎಲ್ಲ ಕಡೆ ಜನರ ಅಭಿಪ್ರಾಯ ಮತ್ತು ಜನರ ಜೊತೆ ಚರ್ಚೆ ವಿಮರ್ಶೆ ಅದನ್ನು ಮಾಡ್ತಾಯಿದ್ದೀವಿ ಮತ್ತು ಜನರಿಗೆ ಇವತ್ತಿನ ಪರಿಸ್ಥಿತಿ ಬಗ್ಗೆನೂ ಹೇಳ್ತಾ ಇದ್ದೀವಿ. ಖಂಡಿತ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಕೆಲಸ ಕಾರ್ಯಗಳು ಜನರಿಗೆ ತೃಪ್ತಿ ಇದೆ, ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀವಿ. ನಮ್ಮ ಕೈಲಾರದ ಆಗ್ತಕ್ಕಂಥ ಸೇವೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಅದೊಂದು ಕಡೆ ಅವ್ರಿಗೆ ತೃಪ್ತಿ ಇದೆ. ಮತ್ತು ದೇಶದ ರಾಜಕಾರಣದ ಬಗ್ಗೆಯೂ ಕೂಡ ಅವ್ರಿಗೆ ಹೇಳ್ತಾ ಇದ್ದೀವಿ, ಯಾವ ಥರ ಪರಿಸ್ಥಿತಿ ಇದೆ. 10 ವರ್ಷ ಆಯಿತು ಕೇಂದ್ರದಲ್ಲಿ BJP ಬಂದು, ಏನು ವಿಶೇಷವಾಗಿ ನಮ್ಗೆ ಅನುಕೂಲ ಆಗಿದೆ. ಕರ್ನಾಟಕಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಬೆಂಗಳೂರು ನಗರಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಏನು ಸಹಾಯ ಮಾಡಿದ್ದಾರೆ. ಸುಮ್ಮನೆ ಎಲೆಕ್ಷನ್ ಬರೋದು, MP ಗೆ ವೋಟ್ ಹಾಕ್ಸ್ಕೊಳ್ಳೋದು, ಹೋಗ್ಬಿಡೋದು, ಆಮೇಲೆ ಸುಮ್ಮನೆ ಯಾವುದಾದ್ರು ಬೇಡದಿರೋ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಸೊ ಇವತ್ತು ನಮ್ಮ ಒಂದು ಅಭಿವೃದ್ಧಿಗೆ ಏನು ಕಾಂಟ್ರಿಬ್ಯೂಷನ್ನು ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಇರಬೇಕಾದ್ರೆ ಶೂನ್ಯ ಇದೆ. ಇವತ್ತು ಇಲ್ಲಿ MP ಗಳು ಬಂದ್ಬಿಟ್ಟು ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಅದನ್ನು ಹೇಳೋಕ್ಕಾಗಲ್ಲ. ಸುಮ್ಮನೆ ಮೋದಿಯವ್ರಿಗೆ ವೋಟ್ ಹಾಕಿ ಅಂತ ಹೇಳ್ಬಿಡ್ತಾರೆ, ಅಥವಾ ಆ ಥರದೇ ಮಾತಾಡ್ಕೊಂಡು ಹೋಗ್ತಾರೆ ಹೊರತು ಬೇರೆ ಇನ್ನೇನೂ ಇಲ್ಲ. ಸೊ ಇವತ್ತು ಈ ಬದಲಾವಣೆ ಕಾಣ್ತಾ ಇದೆ, ಜನರ ಒಳ್ಳೆ ರಿಯಾಕ್ಷನ್ ಇದೆ. ಮತ್ತು ಬೆಂಗಳೂರು ನಗರದಲ್ಲಿ ಈ ಸಲ ನನಗೆ 3 ಕ್ಷೇತ್ರ ಕೂಡ ಗೆಲ್ಲುವಂಥದ್ದಕ್ಕೆ ಅವಕಾಶ ಆಗಿದೆ. ಆ ಕಡೆ ಸೌತಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರು ಬರೀ ಭಾಷಣದಲ್ಲೇ ಇದ್ದಾರೆ ಹೊರತು ಏನೂ ಇಲ್ಲ. ಇಲ್ಲಿ ಕೇಂದ್ರ ಇಲ್ಲೂ ಕೂಡ MP ಅವರು ಏನೂ ಕಾಂಟ್ರಿಬ್ಯೂಷನ್ ಏನಿಲ್ಲ. ನಾರ್ತು ಕೂಡ ಅಲ್ಲಿ ಯಾರೋ ಬಂದಿದ್ದಾರೆ ಬೇರೆ ಕಡೆಯಿಂದ, ಅಲ್ಲಿ ರಿಜೆಕ್ಟ್ ಆಗಿರೋ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸೊ ನಮ್ಮಲ್ಲಿ ಮನ್ಸೂರ್ ಇದ್ದಾರೆ, ಪ್ರೊಫೆಸರ್ ರಾಜೀವ್ ಗೌಡ, ಸೌಮ್ಯ ರೆಡ್ಡಿ, ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ಎಜುಕೇಟೆಡು ಮತ್ತು ಎಲ್ಲ ಒಂದು ಒಳ್ಳೆಯ ಒಂದು ಬ್ಯಾಕ್ಗ್ರೌಂಡ್ ಇರುವಂಥವ್ರು. ಸೊ ಈ 3 ಜನನು ಒಳ್ಳೆಯ MP ಗಳಾಗಿ ಬೆಂಗಳೂರು ನಗರಕ್ಕೆ ಹೆಲ್ಪ್ ಮಾಡ್ತಾರೆ ಒಂದು ಭರವಸೆ ಇದೆ. ಸರ್, ಎಲ್ಲೋ ಒಂದು ಕಡೆ ಕೇಳ್ಪಟ್ವಿ, ಇಲ್ಲಿರುವಂಥ ಅಭ್ಯರ್ಥಿಗಳು ಮುಖಗಳೇ ನೋಡಿಲ್ಲ ವೋಟರ್ಸು ಅಂತ ಹೇಳ್ತಿದ್ದಾರೆ ಸರ್, ನಿಜಾನ? ಅಂದರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಮತ್ತು ಅವ್ರು ಇಲ್ಲದೇ ಇದ್ರೂ ಕೂಡ ಅವ್ರ ಕಾರ್ಯಕರ್ತರು ಬಂದು ಕೆಲಸ ಮಾಡಬೇಕಲ್ಲ. ಜನರ ಏನು ಸಮಸ್ಯೆ ಇದೆ ಕೇಳ್ಕೋಬೇಕು, ಸ್ಪಂದಿಸಬೇಕು. ಅವ್ರ ಕಡೆಯಿಂದ MP ಗಳಿಂದ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಬೆಂಗಳೂರಿನ ಸಣ್ಣ ಕೆಲಸ ಅಲ್ಲ, ಬಟ್ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಬೇಕು, ಹೋರಾಟ ಮಾಡಬೇಕು, ಕೇಂದ್ರದಲ್ಲಿ ಹೋರಾಟ ಮಾಡಬೇಕು. ಯಾವುದೂ ಮಾಡಿಲ್ಲ. ಸುಮ್ಮನೆ ಏನೋ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ ಬಂದು ವೋಟ್ ಕೇಳ್ಕೊಂಡು ಹೋಗಿದ್ರೆ ಹೊರತು ಏನು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ನು ಏನು ನಮಗೂ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಅದು ಇವತ್ತು ಮನ್ಸೂರ್ ಅವ್ರ ಬಗ್ಗೆ ಯಂಗ್ಸ್ಟರು ಮತ್ತು ಎಜುಕೇಟೆಡು ಮತ್ತು ಒಳ್ಳೆಯ ಒಂದು ಸಂಸ್ಥೆಗಳೆಲ್ಲ ಕಟ್ಟಿದ್ದಾರೆ, ಒಳ್ಳೆಯ ಡೈನಮಿಕ್ ಪರ್ಸನಾಲಿಟಿ. ಸೊ ನಮಗೆ ಈ ಸಲ 100ಕ್ಕೆ 100 ಗೆಲ್ತಾರೆ. ಸರ್, ಹೇಳ್ದಂಗೆ ಮೋದಿಯವರ ಹೆಸರು ಹೇಳ್ಕೊಂಡು ಮಾತ್ರ ಮತ ಪ್ರಚಾರ ಮಾಡ್ತಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಜನರ ನಡುವೆ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂದರೆ 2-3 ಬಾರಿ ಗೆದ್ದರೂ ಕೂಡ ಅಭ್ಯರ್ಥಿ ಜನಗಳ ಮುಂದೆ ಬಂದು ನಿಂತಿಲ್ಲ, ಗೆದ್ದಿರುವಂಥವ್ರು ಅಂತ ಹೇಳ್ತಿದ್ದಾರೆ ಸರ್. ಹೌದು, ಈಗಾಗಲೇ ಹೇಳಿದಾಗೆ ಅವರಿಗೆ ಬೇರೆ ಇನ್ಯಾವುದೂ ಇಲ್ಲ ವಸ್ತು. ಸೊ ಮೋದಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಮೋದಿ ಸರ್ಕಾರ, BJP ಸರ್ಕಾರ ನಮಗೆ ಏನು ಸಹಾಯ ಮಾಡಿದೆ ಅದು ಒಂದು ಮುಖ್ಯ ಪ್ರಶ್ನೆ. ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ, ಬೆಂಗಳೂರಿಗೆ ಏನು ಮಾಡಿದ್ದಾರೆ, ಅದಕ್ಕೂ ಉತ್ತರ ಇಲ್ಲ. ಕೇವಲ ರಾಷ್ಟ್ರೀಯ ಭದ್ರತೆ, ವಿಶ್ವಗುರು, ಅದು ಇದು ಹಿಂಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಬಟ್ ನಿಜವಾದಂಥ ಕಾಂಟ್ರಿಬ್ಯೂಷನ್ ಏನು, ನಮ್ಮ ಬದುಕಿನಲ್ಲಿ ಏನು ಬದಲಾವಣೆ, ಅದೇನೂ ಇಲ್ಲ. ಸೊ ಇವತ್ತು ಭಾಳಷ್ಟು ಶಿಫ್ಟ್ ಆಗಿದೆ ವೋಟು, ಬದಲಾವಣೆ ಜನ ಬಯಸ್ತಾ ಇದ್ದಾರೆ. ಅದರಿಂದ ನಮ್ಗೆ ಒಳ್ಳೆಯ ವಾತಾವರಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.